ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಎರಡು ಬೈಕುಗಳ ನಡುವೆ ಭೀಕರ ಅಪಘಾತ, ಒಬ್ಬರ ದುರ್ಮರಣ, ಮೂವರ ಸ್ಥಿತಿ ಗಂಭೀರ. ಕೊರಟಗೆರೆ ತಾಲೂಕಿನ ತೂವಿನಕೆರೆ ವ್ಯಾಪ್ತಿಯಲ್ಲಿ ಘಟನೆ. ಇದ್ದರೂ ಇಲ್ಲದಂತಾದ 108 ಆಂಬ್ಯುಲೆನ್ಸ್ ಸೇವೆ. ಗಾಯಾಳುಗಳನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನೆ. ಕೊರಟಗೆರೆ ತಾಲೂಕು ತೂವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲರಹಟ್ಟಿಯ ಬಳಿ ಎರಡು ಬೈಕ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು, ಅಪಘಾತವಾಗಿ 1 ಗಂಟೆಯಾದರೂ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಾರದ ಕಾರಣ ಕಬ್ಬುಗೆರೆ ಗೊಲ್ಲರಹಟ್ಟಿ ನಿವಾಸಿ ಮಧುಸೂದನ್ ಸ್ಥಳದಲ್ಲಿ ದುರ್ಮರಣ ಹೊಂದಿದ್ದು, ಗಿಡಗದಹಳ್ಳಿ ನಿವಾಸಿ ಭರತ್ ಶೇಷಾದ್ರಿ ಜಗದೀಶ್ ಸ್ಥಿತಿ ಗಂಭೀರವಾಗಿದೆ. ತೋವಿನಕೆರೆಯಿಂದ ಎಲ್ಲಿಗೆ ಹೋದ್ರಿ? ತೋವಿನಕೆರೆಯಿಂದ ಊರಿಗೆ ಹೋಗೋಣ. ಯಾವ ಊರಿಗೆ? ಗಿಡದಾಗ್ಲಹಳ್ಳಿ. ನಿನ್ನ ಹೆಸರಪ್ಪ? ಭರತ್. ನಿನ್ನ ಗಾಡಿನಲ್ಲಿ ಎಷ್ಟು ಜನ ಇದ್ರಿ? ನಾನು ಜಾಗ ಇಬ್ಬರು. ನೀನು ಮತ್ತು ನಿನ್ನ ಜಾಗ ಇಬ್ಬರು ಗಾಡಿನಲ್ಲಿ 2 ವೀಲರ್ ಹೋಗ್ತಾ ಇದ್ರಿ. ಅದೇನಾಯಿತು ಅಂತ ನಿನಗೆ ಗೊತ್ತಿಲ್ಲ? ಇನ್ನು ಕೂತ್ಕೊಂಡಿದ್ದೆ ನಾನು. ಗಾಡಿ ಯಾರು ಓಡಿಸಿದ್ರು? ಮಾಡ್ತಿದ್ದೆ, ಅವನ ಜಾಗ ಓಡಿಸಿದ್ದ. ಜಗದೀಶ್ ಅಂತನಾ? ನಿನ್ನ ಹೆಸರು? ಭರತ್. ಅವನ ಹೆಸರು? ಜಗದೀಶ್. ಇನ್ನೊಬ್ಬ ಹುಡುಗ ತೀರೋಗಿರೋನ ಹೆಸರು ಗೊತ್ತಿಲ್ವಾ? ಯಾವುದೇ ಆಂಬ್ಯುಲೆನ್ಸ್ ಸೇವೆ ಇಲ್ಲದೆ ಗಾಯಾಳುಗಳನ್ನು ದೊಡ್ಡ ಆಸ್ಪತ್ರೆಗೆ ದಾಖಲಿಸಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಳಿಕ ಖಾಸಗಿ ವಾಹನವೊಂದರಲ್ಲಿ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ಕಳಿಸಿಕೊಡಲಾಯಿತು. ಒಟ್ನಲ್ಲಿ ಸ್ಥಳೀಯ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸರ್ಕಾರಿ ಸೇವೆಗಳು ಸರಿಯಾದ ಸಮಯಕ್ಕೆ ಸಾರ್ವಜನಿಕರಿಗೆ ಸಿಗದೆ ಇಂತಹ ಅವಘಡಗಳು ಸಂಭವಿಸುತ್ತವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ನೇರ ಹೊಣೆಯಾಗ್ತಾರೆ ಅಂತ ಸಾರ್ವಜನಿಕರ ಆರೋಪವಾಗಿದೆ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.